ನ್ಯಾಚುರಲ್ ಆಗಿ ಮನೇಲಿರುವ ಪದಾರ್ಥಗಳನ್ನೇ ಬಳಸ್ಬಿಟ್ಟು ನಾವು ನಮ್ಮ ಫೇಸನ್ನು ಗ್ಲೋಯಿಂಗ್ ಆಗಿ ಮಾಡ್ಕೋಬೋದು. ನಮ್ಮ ಮುಖದಲ್ಲಿ ಕೆಲಸ ಮಾಡಿ ಒಂಥರ ಸುಸ್ತಾಗಿ ರಿಂಕಲ್ಸ್ ಎಲ್ಲ ಆಗಿರುತ್ತೆ, ಮತ್ತು ಒಂಥರ ಧೂಳು ಮತ್ತು ಆಯಿಲ್ ಸ್ಕಿನ್ ಆಗಿರುತ್ತೆ. ಅದೆಲ್ಲ ನಾವು ಟೊಮೊಟೊ ಸ್ಕ್ರಬ್ ಮಾಡೋದ್ರಿಂದ ಎಲ್ಲ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ. ನಮ್ಮ ಮುಖಕ್ಕೆ ಒಂಥರ ಗ್ಲೋಯಿಂಗ್ ಶೈನಿಂಗ್ ಬರುತ್ತೆ, ಒಂಥರ ವೈಟ್ ಆಗುತ್ತೆ ನಮ್ಮ ಮುಖ. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಒಂಥರ ಫೇಸ್ ಕೂಲಾಗಿ ನಾವೇನೋ ಫ್ರೆಶ್ ಆಗಿದ್ದೀವೇನೋ ಅನ್ನೋ ಭಾವನೆ ಬರುತ್ತೆ. ಇವಾಗ ಒಂದು ಟೊಮೊಟೊ ಹಣ್ಣು ತೊಗೊಳ್ಳೋಣ. ಟೊಮೊಟೊ ಅಂತೂ ಮನೇಲಿ ಇದ್ದೇ ಇರುತ್ತೆ. ಟೊಮೊಟೊ ನಿಜವಾಗ್ಲೂ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಿಂತ ಟೊಮೊಟೊ ನೀವು ಸ್ಕ್ರಬ್ ಮಾಡ್ಕೊಳ್ಳಿ, ಇಲ್ಲ ಪ್ಯಾಕಿಗೆ ಟೊಮೊಟೊ ಪಲ್ಪ್ ಹಾಕ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇವಾಗ ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೋಬೇಕು. ಅಂದರೆ ಮುಕ್ಕಾಲು ಭಾಗ ಟೊಮೊಟೊ ಹಣ್ಣು ಹಾಗೆ ಇದ್ದು ಕಾಲು ಭಾಗ ಮಾತ್ರ ಮೇಲಿಂದು ನಾವು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇದಕ್ಕೆ ನಾವು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹರಳಾಗಿರೋ ಸಕ್ಕರೆನೇ ಹಾಕ್ಕೋಬೇಕು, ಸಕ್ಕರೆ ಪೌಡ್ರ್ ಹಾಕ್ಕೋಬಾರ್ದು. ನೋಡಿ ಈ ಥರ ಫುಲ್ ಕಂಪ್ಲೀಟು ಟೊಮೊಟೊ ಹಣ್ಣಿನ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ಇದನ್ನು ನಾವು ನಮ್ಮ ಫೇಸಿಗೆ ಸ್ಕ್ರಬ್ ಮಾಡ್ಕೋಬೇಕು. ಅಂದರೆ ಮುಖನ ನೀಟಾಗಿ ತೊಳ್ಕೊಂಬರ್ಬೇಕು. ತೊಳ್ಕೊಂಬಂದಾದಮೇಲೆ ನಾವು ಟೊಮೊಟೊ ಹಣ್ಣನ್ನು ಫೇಸಲ್ಲಿ ಈ ಥರ ಸರ್ಕಲಲ್ಲಿ ಈ ಥರ ಸ್ಕ್ರಬ್ ಮಾಡಬೇಕು ಫೇಸನ್ನು. ನೋಡಿ ಇವಾಗ ಮಾಡ್ಕೊತಾ ಇದ್ದೀನಿ. ಈ ಥರ ಮುಖ ಸ್ಕ್ರಬ್ ಮಾಡಬೇಕು. 2 ನಿಮಿಷ ಮಾಡಿದರೆ ಸಾಕು, ಜಾಸ್ತಿ ಬೇಡ. ಲೈಟಾಗಿ ಮಾಡಬೇಕು, ತುಂಬ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬೇಡಿ. ನೋಡಿ ಈ ಥರ. ಈಗ ನಾವು ಈ ಥರ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ, ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಧೂಳೆಲ್ಲ ಹೋಗುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಅಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಸ್ಕಿನ್ನಿಗೆ ಒಳ್ಳೆ ಹೊಳಪು ಬರುತ್ತೆ ನಮಗೆ. ನೋಡಿ ಈ ಥರ ವೈಟ್ ಆಗುತ್ತೆ ಸ್ಕಿನ್. ಈ ಥರ ಸ್ಕ್ರಬ್ಬಿಂಗ್ ಮಾಡ್ಕೊಂಡು ಬಂದಮೇಲೆ ತಣ್ಣೀರಿಂದ ಫೇಸನ್ನು ವಾಶ್ ಮಾಡ್ಕೊಂಬಿಡಿ ಕಂಪ್ಲೀಟಾಗಿ. ನೋಡಿ ಲೈಟಾಗಿ ಈ ಥರ ನೀರನ್ನೆಲ್ಲ ಈ ಥರ ತಕ್ಕೊಳ್ಳಿ ಟವಲಿಂದ. ಇವಾಗ ಒಂದು ಸಿಂಪಲ್ ಆದಂಥ ಎಫೆಕ್ಟಿವ್ ಆದಂಥ ಫೇಸ್ ಪ್ಯಾಕ್ ತಯಾರು ಮಾಡ್ಕೊಳ್ಳೋಣ. ನೋಡಿ 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಫೇಸಿಗೆ ತುಂಬಾ ಒಳ್ಳೆಯದು. ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ, ಸ್ಕಿನ್ ಟೈಟ್ ಆಗಿರೋಂಗೆ ಮಾಡುತ್ತೆ. ಮತ್ತು ಇವಾಗ 1 ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಅಷ್ಟೇ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡೋದ್ರ ಜೊತೆಗೆ ಸ್ಕಿನ್ ಸ್ಮೂತ್ ಆಗಿರುವಂತೆ ಮಾಡುತ್ತೆ. ನೋಡಿ ಇವಾಗ ಆರೆಂಜ್ ತೊಗೊತಾ ಇದ್ದೀನಿ. ಈಗ ಆರೆಂಜ್ ಸೀಸನ್ ಅಲ್ವಾ, ನೀವು ಆರೆಂಜ್ ತೊಗೋಬೋದು, ಇಲ್ಲ ಲಿಂಬೆಹಣ್ಣು ತೊಗೋಬೋದು, ಇಲ್ಲ ಟೊಮೊಟೊ ಹಣ್ಣು ತೊಗೋಬೋದು. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ತೊಗೋಬೋದು. ಈ 3ರಲ್ಲಿ ನಾನು ಆರೆಂಜ್ ತೊಗೊತಾ ಇದ್ದೀನಿ. ಆರೆಂಜು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಜ್ಯೂಸನ್ನು ಆರೆಂಜಿಂದ ತಗೊಂಡಿದ್ದೀನಿ. ಈ ಆರೆಂಜ್ ಜ್ಯೂಸು ಸ್ಕಿನ್ನಿಗೆ ಫಾಸ್ಟಾಗಿ ಗ್ಲೋಯಿಂಗ್ ಕೊಡುತ್ತೆ, ಹೊಳಪು ಕೊಡುತ್ತೆ. ಒಂಥರ ಕಳೆಗುಂದಿರುತ್ತಲ್ಲ ಮುಖ, ಅದು ಶೈನಿಂಗ್ ಆಗಿ ಒಂಥರ ಫ್ರೆಶ್ ಆಗಿ ಕಾಣೋ ಹಾಗೆ ಮಾಡುತ್ತೆ. ನೋಡಿ ಇವಾಗ 1/4 ಸ್ಪೂನು ಅಲ್ಲ, 1 ಚಿಟಿಕೆ ಅಂತೀವಲ್ಲ ಅದರಷ್ಟು ಅರಿಶಿನ ಹಾಕೊಳ್ಳೋಣ. ನೆಕ್ಸ್ಟು ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೀನಿ. ಆಲ್ಮಂಡ್ ಆಯಿಲ್ ಯಾಕೆ ಹಾಕ್ತಿದ್ದೀನಿ ಅಂದರೆ ಸ್ಕಿನ್ನನ್ನು ಸ್ಮೂತ್ ಆಗುತ್ತೆ ಮತ್ತು ಸ್ಕಿನ್ನು ರಫ್ ಆಗೋದಿಲ್ಲ. ಈಗ ನಾವು ಒಂದು ಸ್ವಲ್ಪ ಕಡಲೆಟ್ ಯೂಸ್ ಮಾಡಿರ್ತೀವಲ್ಲ, ಸ್ವಲ್ಪ ರಫ್ ಕೊಡ್ತಾ ಇರುತ್ತೆ. ಅದಕ್ಕೆ ಈ ಆಲ್ಮಂಡ್ ಆಯಿಲ್ ಆಗಲಿ, ನೀವು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಕೊಬೋದು, ಆಲಿವ್ ಆಯಿಲ್ ಯೂಸ್ ಮಾಡ್ಕೊಬೋದು. ಆಲ್ಮಂಡ್ ಆಯಿಲು ಈ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು. ತುಂಬ ಚಿಕ್ಕದಾದಂಥ ಒಂದು ಬಾಟಲ್ ತೊಗೊಂಡ್ರೆ ಸಾಕು, ತುಂಬ ಕಡಿಮೆ ರೇಟಿಗೆ ಆಗುತ್ತೆ. ದೊಡ್ಡ ಬಾಟ್ಲು ಬೇಡ, ಸ್ಕಿನ್ನಿಗೆ 1 ಸ್ಪೂನ್ ಆದರೆ ಸಾಕಾಗತ್ತೆ. ನೋಡಿ ನಾನು ಸ್ಮಾಲ್ ಬಾಟ್ಲೇ ತೊಗೊಂಡಿದ್ದೀನಿ. 1 ಸ್ಪೂನು ಆಲ್ಮಂಡ್ ಆಯಿಲ್ ಹಾಕೊಳ್ಳೋಣ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ನ್ಯಾಚುರಲ್ ಆಗಿರುವಂಥ ಮನೇಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇವು. ತುಂಬಾ ಸ್ಕಿನ್ನಿಗೆ ಒಳ್ಳೆಯದು, ನೋ ಸೈಡ್ ಎಫೆಕ್ಟು. ಇದರಿಂದ ನಾವು ಹಚ್ಚಿದ್ರಿಂದ ಏನೂ ಸೈಡ್ ಎಫೆಕ್ಟ್ ಆಗೋದು. ಇದರಿಂದ ನಮ್ಮ ಫೇಸಲ್ಲಿರೋ ಸ್ಕಿನ್ನಿಗೆ ಒಳ್ಳೆ ರೆಸ್ಟ್ ಸಿಕ್ಕಂಗಾಗತ್ತೆ, ಸಪೋರ್ಟ್ ಸಿಕ್ಕಂಗಾಗತ್ತೆ. ಈ ಥರ ಪ್ಯಾಕ್ಗಳನ್ನು ನಾವು ಯೂಸ್ ಮಾಡ್ತಾನೆ ಇರಬೇಕು ಯಾವಾಗಲೂ. ನಮ್ಮ ಮುಖದಲ್ಲಿ ಒಳ್ಳೆ ಕಳೆ ಬರುತ್ತೆ. ನೋಡಿ ಫೇಸ್ ಪ್ಯಾಕ್ ತಯಾರಾಯಿತು. ಸಿಂಪಲ್ ಆಗಿದೆ ರೆಮಿಡಿ, ಆದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಫೇಸ್ ಪ್ಯಾಕ್ ತಯಾರಾಯಿತು. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ಫೇಸಿಗೆ ಫುಲ್ಲು ಈ ಥರ ಹಚ್ಕೊಬಿಡ್ಬೇಕು ಪ್ಯಾಕನ್ನು. ನೋಡಿ ಈ ಥರ ಎಲ್ಲ ಕಡೆ ಹಚ್ಕೊಂಡು ಆಮೇಲೆ ಲೈಟಾಗಿ ಮಸಾಜ್ ಮಾಡಬೇಕು. ಯಾಕಂದರೆ ನಾವು ತಕ್ಷಣ ವೈಟ್ ಗ್ಲೋಯಿಂಗ್ ಆಗಬೇಕಲ್ವ, ಅದಕ್ಕೋಸ್ಕರ. ಈ ಥರ ಇನ್ಸ್ಟೆಂಟ್ ಪ್ಯಾಕ್ ಹಾಕೋದ್ರಿಂದ
ಮುಖದ ಸ್ಕಿನ್ನನ್ನು ಬೇಗ ವೈಟ್ ಆಗಿ ಮಾಡುತ್ತೆ, ಗ್ಲೋಯಿಂಗ್ ಆಗಿ ಮಾಡುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನಮ್ಮಲ್ಲಿ ಮುಖದಲ್ಲಿ ಟಯರ್ಡ್ ಆಗಿರುತ್ತಲ್ಲ, ನಮಗೆ ವರ್ಕ್ ಪ್ರಾಬ್ಲಮ್ಮು ಮತ್ತು ವರ್ಕ್ ಟೆನ್ಷನ್ನಿಂದ ಅದೆಲ್ಲ ಬೇಗ ಕಡಿಮೆ ಆಗಿ ನಾವು ಒಂಥರ ಫ್ರೆಶ್ ಆಗಿ ಕಾಣೋ ಹಾಗೆ ಈ ಪ್ಯಾಕು ಮಾಡುತ್ತೆ. ಇವಾಗ ಒಂದು 10 ನಿಮಿಷ ಬಿಟ್ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಬನ್ನಿ. ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಫ್ರೆಶ್ ಆಗಿ ಕಾಣಿಸ್ತೀವಿ ಅವಾಗ. ಹೀಗೆ ನೀವು ಇನ್ಸ್ಟೆಂಟಾಗಿ ನಿಮ್ಮ ಫೇಸನ್ನು ಗ್ಲೋಯಿಂಗ್ ಆಗಿ ಮಾಡ್ಕೊಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.